ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ದಿನ ನಾವು ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಮಂದರೆ, ಎಲ್ಲ ಅಭ್ಯರ್ಥಿ ತಲೆಗಳಲ್ಲಿ ನಡೆದಿರುವಂತಹ ಗೊಂದಲ, ಅಂದರೆ ಇದೊಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. GPSTR ನೋಟಿಫಿಕೇಷನ್ ಆಗುತ್ತಾ, ಆದರೂ ಯಾವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇದರಿಂದ ಏನು ನಮಗೆ ತಿಳಿದು ಬರ್ತದಪ್ಪ ಅಂದರೆ, ನಾವು ಓದೋ ಕಡೆ ಗಮನ ಕೊಡಬೇಕಾ ಅಥವಾ ನೋಟಿಫಿಕೇಷನ್ ಯಾವಾಗುತ್ತೋ ಕಡೆ ಗಮನವನ್ನು ಕೊಡಬೇಕಾ? ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಇದೇ ಟೆನ್ಷನಲ್ಲಿ ನೀವೇನು ಮಾಡ್ತಾಯಿದ್ದೀರಾ? ಇದೇ ಟೆನ್ಷನಲ್ಲಿ ನೀವು ಪೂರ್ತಿ ದಿನವನ್ನು ಕಳೀತಾ ಇದ್ದೀರಾ. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾವ ಮೂಲಕ ಅಂದ್ರೆ, ಮೊಬೈಲನ್ನು ನೋಡುವುದರ ಮೂಲಕ. ಮೊಬೈಲ್ ನೋಡೋದ್ರ ಮೂಲಕ ಏನಾಗುತ್ತೆ, ಒಳ ಮೀಸಲಾತಿ, ಈ ಒಳ ಮೀಸಲಾತಿ ಬಗ್ಗೆ ಕೇಳೋದು ನೋಡೋದು, ಇದರಲ್ಲಿ ನಮ್ದು ಏನಾಗುತ್ತೆ, ಎಲ್ಲ ನೋಡಿ ಏನಾಗುತ್ತೆ, ನೋಟಿಫಿಕೇಷನ್ ಆಗೋದಿಲ್ಲ ಅನ್ನೋದು ಒಂದು ಸ್ವಲ್ಪ ಮನಸ್ಸಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಮನಸ್ಸಿಗೆ ಏನಾಗುತ್ತೆ, ಟೆನ್ಷನ್ ಆಗುತ್ತಾ, ಓದರೆ ಏನು ಯೂಸ ಬಿಡು ಅನ್ನೋ ಮನಸ್ಥಿತಿ ಅನ್ನೋದು ನಮ್ಮದು ತಲೆ ಒಳಗೆ ಕೂತ್ಬಿಡ್ತದೆ. ನಾವೇನು ಮಾಡಬೇಕು, ಅದನ್ನು ಟೆನ್ಷನೆಲ್ಲ ದೂರ ಮಾಡಿ ನಾವು ಅದೇ ಮೊಬೈಲನ್ನು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡ್ಕೋಬೇಕು. ಅದರಲ್ಲೇ ಪ್ರಶ್ನೆ ಪತ್ರಿಕೆ ಬಿಡಿಸಿರ್ತಾರೆ, ಅದನ್ನು ಕೂಡ ನೋಡೋದು, ಮತ್ತು ಸಿಲೆಬಸ್ ವೈಸ್ ಟಾಪಿಕನ್ನು ಬಿಡಿಸ್ಕೊಟ್ಟಿರ್ತಾರೆ, ಅದನ್ನು ಕೂಡ ನೋಡೋದು. ಇದನ್ನು ನೋಡ್ರಿ, ಯೂಸ್ ಆಗುತ್ತಾ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ಇದರಿಂದ ಏನಾಗುತ್ತೆ, ನಿಮ್ಗೆ ಓದು ಹಂಬಲ ಹೆಚ್ಚಾಗುತ್ತೆ. ಮತ್ತು ನೋಟಿಫಿಕೇಷನ್ ಆಗೋದು ಅದನ್ನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಯಾವಾಗಾರ ಆಗಲಿ ಒಂದಲ್ಲ ಒಂದಿನ ನೋಟಿಫಿಕೇಷನ್ ಆಗೇ ಆಗುತ್ತೆ. ನೀವೇನು ಮಾಡಿರಿ, ಜಸ್ಟ್ ಓದೋ ಕಡೆ ಗಮನವನ್ನು ಹರಿಸಾಕ ಇವತ್ತಿಂದ ಈ ವಿಡಿಯೋ ನೋಡೋದ್ರ ಮೂಲಕ ಸ್ಟಾರ್ಟ್ ಮಾಡಿರಿ. ಈ ವಿಡಿಯೋಯಿಂದ ನಿಮ್ಗೆ ಯೂಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಯಾರೆಲ್ಲ ಗೊಂದಲದಲ್ಲಿ ಇದ್ದೀರಾ, ಈ ಗೊಂದಲದಿಂದ ಹೊರ ಬರಬೇಕಂದ್ರೆ ಟೆನ್ಷನ್ ತೊಗೊಂಡಷ್ಟೇ ಈ ಗೊಂದಲ ಒಳಗದಿಂದ ಹೊರಗೆ ಬರೋದಕ್ಕಾಗುತ್ತಾ? ಅದರಿಂದ ಅಲ್ಲ, ನೀವೇನು ಮಾಡಬೇಕು, ಒಂದು ಪಾಸಿಟಿವ್ ಮೈಂಡನ್ನು ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದರಿಂದ ಏನಾಗುತ್ತೆ, ನಾವು ಮುಂದೆ ಯಾವುದೇ ಎಕ್ಸಾಮ್ ಆಗಲಿ, ಈ GPSTR ಅಲ್ಲ, TET ಅಷ್ಟೇ ಅಲ್ಲ, ಯಾವುದೇ ಎಕ್ಸಾಮ್ ಕರೀಲಿ, SDA FDA ಆಗಲಿ, PC DR PSI KS UPSC IS ಇಂಥ ದೊಡ್ಡ ಎಕ್ಸಾಮ್ ಕೂಡ ಪಾಸ್ ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕಂದ್ರೆ, ಈ ಟೆನ್ಷನನ್ನು ದೂರ ಮಾಡಿ ಈ ಮೊಬೈಲನ್ನು ಒಳ್ಳೆಯ ರೀತಿ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಯಾವುದೇ ಎಕ್ಸಾಮನ್ನು ಪಾಸ್ ಮಾಡಬಹುದು. ನನ್ನ ಕೈಲಿ ಆಗೋದಿಲ್ಲ, ನಾನು ಓದಿಲ್ಲ ಅನ್ನೋ ಮನಸ್ಥಿತಿಯನ್ನು ಇವತ್ತಿಂದನೇ ನಿಮ್ಮ ಮನಸ್ಸಿಂದ ತೆಗೆದು ಕಾಟ್ರಿ. ನಾವು ಏನೂ ಬರಲ್ಲಪ್ಪ ಅಂದರೂ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ವರ್ಷ ಟೈಮ್ ಹೋಗಲಕ್ಕ ಪಾಸ್ ಆಗ್ಬೋದು ಯಾವುದೇ ಎಕ್ಸಾಮ. ಒಬ್ಬ ವ್ಯಕ್ತಿಯಿಂದ ಆಗಲಾರ್ದು ಈ ಜಗತ್ತೊಳಗೆ ಯಾವುದೂ ಇಲ್ಲ ಅಂತ ಅನ್ಕೋಬೇಕು. ಫಸ್ಟ್ ನಾವೇನು ಮಾಡಬೇಕು, ನಮ್ಮ ಮೈಂಡಲ್ಲಿ ನನ್ನ ಕೈಲೇ ಆಗುತ್ತೆ, ನಾ ಏನಾದರೂ ಸಾಧಿಸಬಲ್ಲೆ ಅಂಥೇಳಿ ನಮ್ಮ ಮನಸ್ಸೊಳಗಿದ್ರೆ ನಾವು ಯಾವ್ದು ಎಕ್ಸಾಮನ್ನು ಕನಸಾಗಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಪಾಸ್ ಆಗಬಹುದು. ಈ ಟೆನ್ಷನ್ನಿಂದ ಫಸ್ಟ್ ಏನು ಮಾಡಬೇಕು, ನೀವು ತಲೆಯಲ್ಲಿ ಗೊಂದಲ ನಡೀತಾ ಇದೆಯಲ್ಲ, ನೋಟಿಫಿಕೇಷನ್ ಈ ಒಳ ಮೀಸಲಾತಿ, ಅದರಿಂದ ಫಸ್ಟ್ ನೀವೇನು ಮಾಡಬೇಕು, ಹೊರಗಡೆ ಬರಬೇಕು. ನೋಡಿರಿ, ಈ ವಿಡಿಯೋ ನೋಡೋದ್ರ ಮೂಲಕ ಈ ಟೆನ್ಷನಿಂದ ಹೊರಗಡೆ ಬಂದು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಯಾವುದೇ ಎಕ್ಸಾಮ್ ಆದರೂ ನೀವು ಪಾಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ನೀವು ಓದ್ತಾ ಇದ್ದೀರಾ, ಓದ್ತಾ ಇಲ್ಲ, ಈಗಿಂದನೇ ಸ್ಟಾರ್ಟ್ ಮಾಡಿರಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮಗೆ ಕನಸೆಲ್ಲ ಏನದ ಎಲ್ಲ ನನಸಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.